ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಆಲ್ ಇನ್ಸೈಡ್ ಎ ಸಿ ಎಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಫ್ಲಿಪ್ ಕಟರ್ ಅಂತ ಹೇಳ್ತೀವಿ. ಈ ಫ್ಲಿಪ್ ಕಟರಲ್ಲಿ ನಾವು ಎಷ್ಟು ಟನಲ್ ಮಾಡ್ತಾಯಿದ್ದೀವಿ ಅನ್ನೋದು ಥಿಕ್ನೆಸ್ಸು ಅಲ್ಲಿ ಅಡ್ಜಸ್ಟ್ ಮಾಡಿ ಈಗ ನಾವು ಪುಲ್ ಮಾಡ್ತಾಯಿದ್ದೀವಿ. ಹಿಂದ್ಗಡೆಗೆ ಎಳಿತಾ ಇದ್ದೀನಿ ನಾನು. ಅಂದರೆ ಆ ಟಿಬಿಯಾ ಅನ್ನೋ ಒಂದು ಮೂಳೆಯಲ್ಲಿ ಒಂದು ಟನಲ್ ಆಗ್ತಾಯಿದೆ, ಅಂದರೆ ಆ ಒಂದು ಗ್ರಾಫ್ಟ್ನ ನಾವು ಹಾಕೋದಕ್ಕೆ. ಈಗ ಅಲ್ಲಿಂದ ನಾವು ವೈರ್ ತೊಗೊಂಡಿರ್ತೀವಿ. ಈಗ ಗ್ರಾಫ್ಟ್ ಅನ್ನೋದನ್ನ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಸ್ಲೋವಾಗಿ ಎಳಿತಾ ಇರ್ತೀವಿ. ಆವಾಗ ಫೀಮರ್ ಅನ್ನೋ ಒಂದು ಮೂಳೆಯಲ್ಲಿ ಈಗ ಬಟನ್ ಹೋಗಿ ಕೂತ್ಕೊಳ್ತು. ನಾವು ಎಳೆದ್ರೆ ಬರ್ತಾಯಿಲ್ಲ, ಅಂದರೆ ಆ ಬಟನ್ನು ಅಲ್ಲೋಗಿ ಫ್ಲಿಪ್ ಆಗಿದೆ ಅಂತ ಹೇಳ್ತೀವಿ. ಫ್ಲಿಪ್ ಅಂದರೆ ಈ ಬಟನ್ ಮುಂದೆ ಹೋಗಿ ಶರ್ಟಲ್ಲಿ ಯಾವ ಥರ ಹಿಂಗೆ ಕೂತ್ಕೊಳ್ಳುತ್ತೋ, ಎಳೆದ್ರೆ ಬರೋದಿಲ್ಲ. ಆ ಥರ ಬಟನ್ ಮುಂದೆ ಹೋಗಿ ವರ್ಟಿಕಲ್ ಆಗಿ ಹೋಗಿ ಹಾರಿಜಾಂಟಲ್ ಆಗಿ ಟರ್ನ್ ಆಗಿಬಿಟ್ಟಿರುತ್ತೆ. ಸೊ ಆ ಟರ್ನ್ ಆಗಿರುವಾಗ ಲಿಗಮೆಂಟಲ್ಲಿ ಕೂತ್ಕೊಳ್ಳುತ್ತೆ. ಬಟನ್ ಕೂತಾದ್ಮೇಲೆ ಈಗ ಲಿಗಮೆಂಟ್ನ ನಾವು ಎಳಿತೀವಿ. ಆ ಒಂದು ಫೀಮರ್ ಅನ್ನೋ ಒಂದು ಟನಲಲ್ಲಿ ನಾವೀಗ ಲಿಗಮೆಂಟ್ನ ಎಳಿತೀವಿ. ಲಿಗಮೆಂಟ್ ಎಳೆದಾಗ ಈಗ ಲಿಗಮೆಂಟ್ ನೋಡಿ ಪೂರ್ತಿ ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ಫಿಕ್ಸ್ ಆಗಿ ಕೂತ್ಕೊಳ್ಳುತ್ತೆ. ಈಗ ಟಿಬಿಯಾ ಅನ್ನೋ ಒಂದು ಈ ಕಾಲಿನ ಒಂದು ಮೂಲೆಯಲ್ಲಿ ನಾವೀಗ ಬಟನನ್ನು ನಾವು ಇದು ಲಿಗಮೆಂಟ್ನ ಹಾಕ್ತಾಯಿದ್ದೀವಿ. ನೋಡಿ, ಇವಾಗ ಪುಲ್ ಮಾಡಿದ ತಕ್ಷಣ, ನಾವು ಜೋರಾಗಿ ಎಳೆದ ತಕ್ಷಣವೇ ಆವಾಗಲೇ ನಾವು ಮಾಡಿರೋ ಒಂದು ಹೋಲ್ನಲ್ಲಿ, ಟನಲಲ್ಲಿ ಈ ಲಿಗಮೆಂಟು ಹೋಗಿ ಜಾಮಾಗಿ ಕೂತ್ಕೊಂಡ್ಬಿಡುತ್ತೆ. ಈಗ ಕೂತ್ಕೊಂಡಾಗ ಫುಲ್ಲು ಕನ್ಫರ್ಮ್ ಆದಮೇಲೆ ಈಗ ನಾವು ಬಟನನ್ನು ನಾವೀಗ ಈ ಥರ ಎಳೆದು ಹೋಗಿ ಬೋನ್ಗೆ ಇದು ಫಿಕ್ಸ್ ಆಗಿಬಿಡುತ್ತೆ. ಈಗ ಇದು ಲಾಕ್ ಆಯಿತು. ನೋಡಿ, ಇದನ್ನು ನಾವು ಆಲ್ ಇನ್ಸೈಡ್ ಎ ಸಿ ಎಲ್ ರಿಕನ್ಸ್ಟ್ರಕ್ಷನ್, ಅಂದರೆ ಆ ಕಡೆನೂ ಬಟನ್ನು ಈ ಕಡೆನೂ ಬಟನ್ನು, ಆಲ್ ಇನ್ಸೈಡಲ್ಲಿ ಎ ಸಿ ಎಲ್ ರಿಕನ್ಸ್ಟ್ರಕ್ಷನ್ನು ಇವಾಗ ನಾನು ಕನ್ಫರ್ಮ್ ಆಗಿ ಚೆಕ್ ಮಾಡ್ತಾ ಇದ್ದೀನಿ. ಆರ್ಥ್ರೋಸ್ಕೋಪಲ್ಲಿ ಪೊಸಿಷನ್ ಚೆನ್ನಾಗಿದೆ. ಥ್ಯಾಂಕ್ ಯು.